ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಟಾಪಿಕ್ ಬಂದುಬಿಟ್ಟು ನೀವು ಥಂಬ್ನೇಲಲ್ಲಿ ನೋಡಿದ್ರ ಹೇರ್ ಲೆಂತ್ ವರ್ಸಸ್ ಹೇರ್ ವ್ಯಾಲ್ಯೂಮ್ ಅಂತ. ನಮಗೆ ಇದೆಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಹೇರ್ ಲೆಂತ್ ಅಂದ್ರೇನು, ತುಂಬ ಲೆಂತಿಯಾಗಿ ಹೇರ್ ಇರುತ್ತೆ. ಸೊ ಕೆಲವ್ರಿಗೆ ಏನಿರುತ್ತೆ, ಕೆಲವ್ರಿಗೆ ಹೇರ್ ಲೆಂತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹೇರ್ ವ್ಯಾಲ್ಯೂಮ್ ಕೂಡ ಚೆನ್ನಾಗಿರುತ್ತೆ. ಅಂಥವ್ರು ಯಾವುದೇ ಹೇರ್ ಸ್ಟೈಲ್ ಮಾಡಲಿ ಅಥವಾ ಯಾವುದೇ ಹೇರ್ ಕಟ್ ಕೂಡ ಮಾಡಿಸಿದ್ರು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈವನ್ ಅವರು ಫ್ರೀ ಹೇರ್ ಕೂಡ ಬಿಡ್ಬೋದು. ನೀವು ಅಬ್ಸರ್ವ್ ಮಾಡಿರ್ಬೋದು, ಹೇರ್ ಲೆಂತ್ ಚೆನ್ನಾಗಿರುತ್ತೆ ಬಟ್ ವ್ಯಾಲ್ಯೂಮೇ ಇಲ್ಲ ಅಂದರೆ ಅವ್ರ ತಲೆ ಖಾಲಿ ಖಾಲಿ ಅಂತ ಕಾಣಿಸುತ್ತೆ. ಅಂದರೆ ಕೂದಲೇ ಇರೋದಿಲ್ಲ ಆ್ಯಂಡ್ ಅವರಿಗೆ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹೇರ್ ಲೆಂತ್ ಕಡಿಮೆ ಇದೆ, ಹೇರ್ ವ್ಯಾಲ್ಯೂಮ್ ಚೆನ್ನಾಗಿದೆ ಅಂದರೆ ಓಕೆ, ಬಟ್ ಹೇರ್ ವ್ಯಾಲ್ಯೂಮ್ ಎಲ್ಲ ಹೇರ್ ಲೆಂತ್ ಇದೆ ಅಂದರೆ ಇಟ್ಸ್ ನಾಟ್ ಓಕೆ. ಸೊ ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಂದು 6 to 8 ಮಂತ್ಸಿಂದ ಒಂದು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾವು ಅಪ್ಲೈ ಮಾಡ್ಕೋಬೇಕು. ವರ್ಕಿಂಗ್ ಪ್ರೊಫೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ನಮಗೆ ಅಷ್ಟು ಹೇರ್ ಕೇರ್ ಮಾಡೋಕ್ಕಾಗಲ್ಲ. ಹೇರ್ ಕೇರ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಿದೆ, ಡ್ಯಾಂಡ್ರಫ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ವೈಟ್ ಹೇರ್ ಆಗುತ್ತೆ. ಸೊ ಇದೆಲ್ಲ ಸಮಸ್ಯೆನ ನಾವು ಫೇಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ಒಂದು ಆಯಿಲ್ ಹೇಳ್ತೀನಿ, ನೀವು ಅಪ್ಲೈ ಮಾಡ್ತಾ ಬನ್ನಿ. ಬೇಕಾದ್ರೆ ನೀವು ಟ್ರೈ ಮಾಡಿ 6 ಮಂತ್ಸ್, ಮ್ಯಾಕ್ಸಿಮಮ್ 6 ಮಂತ್ಸ್ ಮಾಡಬೇಕು. ಬರೀ ನೀವು ಹೇರ್ ಅಪ್ಲೈ ಮಾಡ್ತಿದ್ದೀನಿ ಬಟ್ ಒಳ್ಳೆ ಫುಡ್ ತೊಗೋತಾ ಇಲ್ಲ ಅಂದ್ರೂ ತಪ್ಪಾಗುತ್ತೆ. ಓಕೆ, ನಾನು ಟೀಚರಾಗಿ ಆ ಥರ ಎಲ್ಲ ಹೇಳ್ಬೋದು. ಬರೀ ಇದೊಂದು ಅಪ್ಲೈ ಮಾಡಿಬಿಡಿ ನಿಮಗೆ ಆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಇದನ್ನು ನೀವು ಅಪ್ಲೈ ಮಾಡಿ, ಇದು ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಬಟ್ ಅದೇ ಥರ ನೀವು ಒಳ್ಳೆ ಫುಡ್ ತೊಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಮತ್ತು ಸೊಪ್ಪು ತರಕಾರಿಗಳನ್ನೆಲ್ಲ ತಿನ್ನಬೇಕು. ನೀವು ಈ ಥರ ಮಾಡ್ಕೋತಾ ಬಂದರೆ ನಿಮಗೆ ಖಂಡಿತ 6 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಹೇರ್ ವ್ಯಾಲ್ಯೂಮ್ ನಾನು ಹೇಳಿದೆ ನೋಡಿ, ನಾನು ಹೇರ್ ವ್ಯಾಲ್ಯೂಮ್ ಯಾವಾಗಲೂ ಈಗ 6 to 8 ಮಂತ್ಸ್ಗೆ ತುಂಬ ಚೆನ್ನಾಗಿದೆ. ಇವಾಗ ನನಗೆ ವೈಟ್ ಹೇರ್ ಕೂಡ ಕಡಿಮೆ ಆಗಿದೆ. ಹೇರ್ ಲೆಂತ್ ನೋಡ್ಬೋದು. ನಾನು ಇವಾಗ ರೀಸೆಂಟಾಗಿ ನಾನು ಹೇರ್ ಟ್ರಿಮ್ ಮಾಡಿಸಿದ್ದೀನಿ. ಓಕೆ, ಲೇಯರ್ ವಿತ್ ಸ್ಟೆಪ್ ಕಟ್ ಮಾಡಿಸಿದ್ದೀನಿ. ಸೊ ಇಷ್ಟೆಲ್ಲ ಮಾಡಿಸಿದ್ರು ಕೂಡ ನನಗೆ 3 ಮಂತ್ಸಲ್ಲಿ, ಓಕೆ, 3 ಮಂತ್ಸ್ ಆದಮೇಲೆ ಮತ್ತೆ ನನಗೆ ಅದೇ ಹೇರ್ ಲೆಂತ್ ಬರುತ್ತೆ. ವಿತ್ ವ್ಯಾಲ್ಯೂಮ್ ಕೂಡ ಇದೇ ಥರ ಇರುತ್ತೆ. ಬಟ್ ಹೇರ್ ಫಾಲ್ ಕೂಡ ತುಂಬ ಕಡಿಮೆ ಆಗಿದೆ ಆ್ಯಂಡ್ ಹೇರ್ ಶೈನಿಯಾಗೂ ಇದೆ ಆ್ಯಂಡ್ ಸಿಲ್ಕಿಯಾಗೂ ಇದೆ. ಸೊ ನನಗೆಲ್ಲರೂ ಕೇಳ್ತಿದ್ರು, ನನ್ನ ಕಲೀಗ್ಸ್ ಆಗಲಿ ಅಥವಾ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ಆಗಲಿ, ನೀನೇನು ಹಚ್ತೀಯಾ ಹೇರ್ಗೆ, ನಾವೆಲ್ಲ ಎಷ್ಟು ಕೇರ್ ಮಾಡ್ತೀವಿ, ಯಾವ ಆಯಿಲ್ ಯೂಸ್ ಮಾಡ್ತೀವಿ, ಈ ಶಾಂಪು ಯೂಸ್ ಮಾಡ್ತೀವಿ ಆ್ಯಂಡ್ ಎಷ್ಟೇ ಇದು ಮಾಡಿದ್ರು ಕೂಡ ನಮಗೆ ಅಷ್ಟು ಹೇರ್ ಗ್ರೋತ್ ಇಲ್ಲ. ಬಟ್ ಯಾವ ಹೇರ್ ಸ್ಟೈಲ್ ಮಾಡೋಕ್ಕೂ ಆಗಲ್ಲ. ಜಾಸ್ತಿ ಅಂದರೆ ಹೇರ್ ಒಂದು ಜುಟ್ಟು ಹಾಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಜಡೆ ಹಣ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕೋತಾರೆ. ಯಾವುದೇ ಹೇರ್ ಸ್ಟೈಲ್ ಸ್ವಲ್ಪ ಕಷ್ಟ ಆಗುತ್ತೆ, ಲೆಂತ್ ಇರಲ್ಲ ಆ್ಯಂಡ್ ಲೆಂತ್ ಇದ್ರೂ ಕೂಡ ವ್ಯಾಲ್ಯೂಮ್ ಇರಲ್ಲ. ಸೊ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್. ನೀವು ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ಆಮೇಲೆ ನೀವು ನನಗೆ ರಿಸಲ್ಟ್ ಹೇಳಿ ಏನಾಯ್ತಂತ. ಇದಕ್ಕೇನಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಏನು ಬೇಕಪ್ಪ ಅಂದರೆ, ಮೆಂತ್ಯ, ಸ್ವಲ್ಪ ಅಕ್ಕಿ ಆ್ಯಂಡ್ ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆ. ನೀವು ನೋಡ್ತಾ ಇರ್ತಾನೆ ವಿಡಿಯೋದಲ್ಲಿ, ಇದು ನನ್ನ ರಿಯಲ್ ಹೇರ್. ಓಕೆ, ನಾನು ಯಾವುದು ವಿಗ್ ಅದು ಅಪ್ಲೈ ಮಾಡಿಲ್ಲ, ಹಾಕಿಲ್ಲ. ಸೊ ಇದು ನನ್ನ ರಿಯಲ್ ಹೇರ್. ಓಕೆ, ಈ ಥರ ಹೇರ್ ನಿಮಗೂ ಬೇಕಾ? ನೀವು ಇದನ್ನು ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ನನಗೆ ರಿಸಲ್ಟ್ ಹೇಳಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಈ ಆಯಿಲ್ ನೀವು ಅಪ್ಲೈ ಮಾಡ್ತಾ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಇವಾಗ ನೋಡೋಣ ಯಾವ ಥರ ಹೇರ್ ಆಯಿಲ್ ರೆಡಿ ಮಾಡ್ಕೋಬೇಕಂತ. ಇಂಗ್ರೀಡಿಯೆಂಟ್ ತುಂಬ ಕಡಿಮೆ ಇದೆ, ನೀವು ಜಾಸ್ತಿ ಮಾಡಿ ಇಟ್ಕೋಬೇಡಿ, ಸ್ವಲ್ಪ ಮಾಡಿ ಇಟ್ಕೊಳ್ಳಿ. 15 ಡೇಸ್ ಆದಮೇಲೆ ಅದು ಆಯಿಲ್ ಖಾಲಿ ಆಯ್ತಂದರೆ ನೀವು ಮತ್ತೆ ಹೇರ್ ಅದೇ ಥರ ಆಯಿಲನ್ನು ಮಾಡಿ ಇಟ್ಕೋಬೋದು. ಓಕೆ, ಇವಾಗ ನೋಡಿ, ನಾನು ಆಯಿಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆಯಿಲ್ ಏನು ಕಾಯ್ತಾ ಬಂತು. ಈಗ ನಾನು ಹೇಳಿದ್ನಲ್ಲ ನಿಮಗೆ 3 ಇಂಗ್ರೀಡಿಯೆಂಟ್. ಇದಕ್ಕೆ ಆಮೇಲೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ ಲಾಸ್ಟಿಗೆ. ಇದು ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸಿ ಆಯಿಲಿಗೆ ಅದನ್ನು ಇನ್ನೊಂದು ಆಯಿಲ್ ಮಿಕ್ಸ್ ಮಾಡಬೇಕು. ನಿಮಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ಇದು ಮಾಡಿದ್ಮೇಲೆ ಅದು ಹೇಳ್ಕೊಡ್ತೀನಿ. ಓಕೆ, ಅದೇನು ಮಿಕ್ಸ್ ಮಾಡಬೇಕಂತ ಹೇಳ್ತೀನಿ. ಈಗ ಅದು ಆಯಿಲ್ ಕಾಯ್ತಾ ಇದೆ. ಈಗ ಮೆಂತ್ಯ ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು ಇದು. ಮೆಂತ್ಯ ಮತ್ತು ರೈಸ್ ಹಾಗೆ ಕರಿಬೇವು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಹಾಗೆ ಬಿಡಬೇಕು. ತಣ್ಣಗಾಗೋವರೆಗೂ ಅದನ್ನು ಹಾಗೆ ಬಿಟ್ಟು ಲಾಸ್ಟಿಗೆ ಇನ್ನೊಂದಿದೆ, ಇನ್ನೊಂದು ಆಯಿಲ್ ಹಾಕಬೇಕು ಇದಕ್ಕೆ. ಓಕೆ, ಅದು ಹೇರ್ ಗ್ರೋತಿಗೆ, ಹೇರ್ ಫಾಲಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ನಿಮ್ಮ ಹೇರ್ ಲೆಂತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಸಿಲ್ಕಿಯಾಗೂ ಕೂಡ ಇರುತ್ತೆ. ತುಂಬ ಜನ ಯೂಸ್ ಮಾಡ್ತಾರೆ ಆ ಆಯಿಲ್. ಅದನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ಅಕ್ಕಿ, ಎಣ್ಣೆ ಕಾದಿದೆ. ಓಕೆ ನೋಡಿ, ಕಾದಿದೆ ಇದು. ಇವಾಗ ಇದಕ್ಕೇನು ಮಾಡಬೇಕು, ಚೆನ್ನಾಗಿ ಎಣ್ಣೆ ಕಾದಿದೆ ಅಲ್ಲ, ಕರಿಬೇವು ಹಾಕಬೇಕು. ಓಕೆ, ಈಗ ಮತ್ತೆ ಸ್ವಲ್ಪ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದ್ರದ್ದು ಫ್ಲೇವರೆಲ್ಲ ಬಿಡಬೇಕು. ನೀವು ಬೇಕಿದ್ದರೆ ಕರಿಬೇವನ್ನ ನಾನು ಹಾಗೆ ಹಾಕಿದ್ದೀನಿ, ಕಟ್ ಮಾಡಿಲ್ಲ, ಮರ್ತುಬಿಟ್ಟೆ. ನೀವು ಬೇಕಿದ್ರೆ ಕಟ್ ಮಾಡ್ಬೋದು. ಕಟ್ ಮಾಡಿ 2 ಪೀಸ್ ಮಾಡಿ ಹಾಕಿದ್ರಿಂದನೂ ಅದರ ಆಯಿಲ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಕುದೀತಾ ಇದೆ. 1-2 ನಿಮಿಷ ಇದು ಹಾಗೆ ಕುದಿಬೇಕು. ನೋಡಿ, ಇವಾಗ ಇದು ಆಯಿಲ್ ಕುದ್ದಿದೆ
ಆ್ಯಂಡ್ ಇದು ಕರಿಬೇವು ಮತ್ತು ಮೆಂತ್ಯ ಅದು ರೈಸ್ ಎಲ್ಲ ಫ್ಲೇವರ್ ಬಿಡಬೇಕು. ನೀವು ನಾಳೆ ಆಯಿಲ್ ಹಚ್ಕೋತೀವಿ ಅಪ್ಲೈ ಮಾಡ್ಕೋತೀವಿ ಅಂದರೆ ನೀವು ಇವತ್ತು ಇದನ್ನು ರೆಡಿ ಮಾಡಿಟ್ಕೋಬೇಕು. ಅವತ್ತಿನ ದಿನಕ್ಕಿಂತ ನೆಕ್ಸ್ಟ್ ಡೇ ಹಚ್ಕೊಂಡ್ರೆ ಇದ್ರ ಬೆನಿಫಿಟ್ ಜಾಸ್ತಿ. ಬಟ್ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇನ್ನೂ ಒಂದಿದೆ. ಓಕೆ, ಇದು ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಿಮಗೆ ಗೊತ್ತಿರ್ಬೋದು, ಒಂದು ಕ್ಯಾಸ್ಟರ್ ಆಯಿಲ್ ಅಥವಾ ಅದಕ್ಕೆ ನಾವು ಔಡ್ಲೆಣ್ಣೆ ಅಂತ ಕರಿತೀವಿ, ಅಥವಾ ಏನಂತಾರೆ ಅದಕ್ಕೆ, ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲನ್ನ ಸ್ವಲ್ಪ 1-2 ಸ್ಪೂನ್ ಇದು ಪೂರಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ ನೈಟೆಲ್ಲ ಇಟ್ಟು ಆಮೇಲೆ ನೆಕ್ಸ್ಟ್ ಡೇ ನೀವು ಇದನ್ನ ಅಪ್ಲೈ ಮಾಡಿ. ನೋಡಿದ್ರಲ್ಲ ನೀವು ನಾನು ಹೇಗೆ ಆಯಿಲ್ ರೆಡಿ ಮಾಡಿದೆ ಅಂತ. ಏನಿಲ್ಲ, ಮೆಂತ್ಯ, ಅಕ್ಕಿ ಮತ್ತು ಕರಿಬೇವು ಅಷ್ಟೇ ಬೇಕು. ನೀವು ನಾಳೆ ಅಪ್ಲೈ ಮಾಡ್ಕೋತೀವಿ ಅಂದರೆ ಇವತ್ತು ನೈಟೇ ಅದನ್ನು ಚೆನ್ನಾಗಿ ಕುದಿಸಿ ಹಾಗೆ ಇಟ್ಟಿರಬೇಕು. ಅದು ಫುಲ್ ತಣ್ಣಗಾದ್ಮೇಲೆ ಅದಕ್ಕೆ 1-2-3 ಸ್ಪೂನು ಕ್ಯಾಸ್ಟರ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಡಿ. ನೆಕ್ಸ್ಟ್ ಅಪ್ಲೈ ಮಾಡಿಕೊಂಡು ಮಾರ್ನಿಂಗ್